ಕಾಂಗ್ರೆಸ್ ಪಕ್ಷ ಖಂಡಿತವಾಗಲೂ ಬಡ ಜನರ ಪರ, ಶ್ರಮಿಕರ ಪರ, ಕೂಲಿ ಕಾರ್ಮಿಕರ ಪರ ಖಂಡಿತವಾಗಲೂ ಇದೆ. ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾನೂನುಗಳು ಏನೇ ಇರಲಿ ಅದನ್ನು ಮೀರಿ ನಾವು ಏನಾದರೂ ಅವರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮದು ಕೂಡ ಆಸೆ. ಆದರೆ ಈ ಒಂದು ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ನಿಲ್ಲಬೇಕಾಗುತ್ತೆ. ಈ ಅಕ್ರಮ ಮರಳುಗಾರಿಕೆ ನಿಲ್ಲಲಿಲ್ಲ ಅಂದರೆ ಬಹುಶಃ ನಮ್ಮ ನದಿಗಳು ಬತ್ತಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಜಿಲ್ಲೆಯಲ್ಲಿ ಮಳೆ ಬಂದರೂ ಕೂಡ ಈ ಬಾರಿಯ ಅತಿ ಹೆಚ್ಚು ಮಳೆ ಬಂದಿರೋದು ಯಾವ ಗ್ರಾಮದಲ್ಲಿ ಅಂತ ಕೇಳಿದ್ರೆ ಅದು ಬಾರ್ಯ ಮತ್ತು ಬಂದಾರ್ ಗ್ರಾಮದಲ್ಲಿ. ಇಡೀ ನಮ್ಮ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಬಂದಿರೋದು ಬಾರ್ಯ ಮತ್ತು ಬಂದಾರ್ ಗ್ರಾಮದಲ್ಲಿ. ಇಲ್ಲಿ ಬಂದರೂ ಕೂಡ ಅರೆಗಾಲ ಬಂದಾಗ ಆ ನದಿ ಸಂಪೂರ್ಣವಾಗಿ ಬತ್ತಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಯಥೇಚ್ಛವಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಇದನ್ನು ನಾವು ಕಡಿವಾಣ ಹಾಕಲೇಬೇಕಾಗುತ್ತೆ. ಇವತ್ತು ಸಾರಾಸಗಟಾಗಿ ನಾಳೆಯಿಂದ ಮರಳೇ ಇಲ್ಲ, ಕಲ್ಲೇ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇಲ್ಲ. ಮೊನ್ನೆ ಕೂಡ KDPಯಲ್ಲಿ ಚರ್ಚೆ ಆಗಿದೆ. ಯಾರು ಸಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ, ಸಕ್ರಮವಾಗಿ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಪರವಾನಗಿ ಇರುವವರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಅವರು ತೆಗಿತಾ ಇದ್ದಾರೆ. ಇದರ ಬಗ್ಗೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ವಾರದಲ್ಲಿ ಆ ಸಭೆ ಸೇರುತ್ತೆ. ಆ ಸಭೆಯಲ್ಲಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರು, ಮಾನ್ಯ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಎಲ್ಲ ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ. ಒಂದು ಸಮರ್ಪಕವಾದ ನೀತಿ, ಮರಳು ನೀತಿ ಅಥವಾ ಈಗ ಕೆಂಪು ಕಲ್ಲಿನ ನೀತಿ ಅಲ್ಲಿಂದ ಬರಲಿದೆ. ಇನ್ನು 2-3 ದಿನದಲ್ಲಿ ಇದಕ್ಕೆಲ್ಲ ಪರಿಹಾರ ಖಂಡಿತ ಸಿಗುತ್ತೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಒಂದಷ್ಟು ಲೀಗಲ್ ಯಾರ ಹತ್ರ ಇದೆ, ಲೀಗಲ್ ಬ್ಲಾಕ್ಸ್ ಯಾರ ಹತ್ರ ಇದೆ ಅವ್ರಿಗೆ ಮಾತ್ರ ಈಗ ಪರ್ಮಿಷನ್ ಇರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಕೇವಲ 18 ಜನರಿಗೆ ಮಾತ್ರ ಲೀಗಲ್ ಆಗಿ ತೆಗೆಯುವಂಥ ಒಂದು ಪರವಾನಗಿ ಇದೆ. ಆ ಕಾನೂನು ಅಡಿಯಲ್ಲಿ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ. ಈ ಅಕ್ರಮದಿಂದ ಬೇರೆ ಬೇರೆ ಚಟುವಟಿಕೆಗಳು ಅತಿ ಹೆಚ್ಚವಾಗಿ ನಡೀತಾ ಇದೆ. ಆ ಅಕ್ರಮ ಚಟುವಟಿಕೆಗಳಿಗೆ ಇವತ್ತು ಖಂಡಿತವಾಗ್ಲೂ ಕಡಿವಾಣ ಬಿದ್ದಿರೋದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. ಆ ಕಾನೂನು ಸುವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಗಟ್ಟಿಯಾದಾಗ ಈ ಜಿಲ್ಲೆಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ಇವತ್ತು ನಿಟ್ಟುಸಿರು ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ.